ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಹಾಗೂ ಕರ್ನಾಟಕ ದಲಿತರ ಆಶಾಕಿರಣ ಪ್ರೊಫೆಸರ್ ಬಿ. ಕೃಷ್ಣಪ್ಪರವರ 85ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾಗಮಂಗಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿ. ಕೃಷ್ಣಪ್ಪ ಬಣ ವತಿಯಿಂದ ನಾಗಮಂಗಲ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಮಾಜಿ ಶಾಸಕ ಸುರೇಶ್ ಗೌಡ ಹಾಗೂ ಗಣ್ಯರು ಉದ್ಘಾಟನೆ ಮಾಡಿ ಬಿ.ಆರ್. ಅಂಬೇಡ್ಕರ್ ಹಾಗೂ ಪ್ರೊಫೆಸರ್ ಪಿ. ಕೃಷ್ಣಪ್ಪರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಭಾಗೀಯ ಸಂಚಾಲಕರಾದ ಕಂಚಿನಕೋಟೆ ಮೂರ್ತಿ ಮಾತನಾಡಿ, ಮಂಡ್ಯ ಜಿಲ್ಲೆಯ 7 ತಾಲೂಕು ಕೇಂದ್ರಗಳಲ್ಲಿ ರಾಜ್ಯ ಸಂಚಾಲಕರಾದ ಅಂದಾನಿ ಸೋಮನಹಳ್ಳಿಯವರ ನೇತೃತ್ವದಲ್ಲಿ ಸ್ವಾಭಿಮಾನಿ ಬಿ. ಕೃಷ್ಣಪ್ಪ ಬಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಿರಂತರವಾಗಿ ದೀನದಲಿತರು, ಬಡವರು ಮತ್ತು ಅನ್ಯಾಯಕ್ಕೆ ಒಳಗಾದ ಜನರ ನೆರವಿಗೆ ನಿಂತು ನ್ಯಾಯದ ಪರವಾಗಿ ಹೋರಾಟ ಮಾಡಿದ್ದೇವೆ. ಇದೇ ರೀತಿ ನಮ್ಮ ಸಂಘಟನೆಯು ನಿರಂತರವಾಗಿ ಕಾರ್ಯಚಟುವಟಿಕೆಯನ್ನು ನಿರ್ವಹಿಸಲಿದೆ ಎಂದರು. ಹೋರಾಟವನ್ನು ಇಲ್ಲಿವರೆಗೂ ಮಾಡ್ಕೊಂಡ್ಬಂದು ನಮ್ಮ ರಾಜ್ಯ ಸಮಿತಿಯವರು ನಮ್ಮ ಅಂದಾನಿ ಸೋಮನಹಳ್ಳಿ ಜಿಲ್ಲಾ ರಾಜ್ಯ ಸಂಘಟನೆ ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ತುಂಬಾ ಎಲ್ಲಾ ತಾಲೂಕಲ್ಲೂ ಕೂಡ ಅದ್ಭುತವಾದ ಸಂಘಟನೆಯನ್ನ ಮಾಡ್ತಾ ಎಲ್ಲಾ ಪದಾಧಿಕಾರಿಗಳ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಕೂಡ ನಮಗೆ ತಿದ್ದಿ ಬುದ್ಧಿ ಎಲ್ಲರೂ ಕೂಡ ಹೇಳ್ತಾ ನಮ್ಗೆ ಕೂಡ ಈ ವಿಚಾರವಾಗಿ ನಮ್ಗೆ ನೀವು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿದ್ರು. ನೀನು ನಾಗಮಂಗಲ ತಾಲೂಕಿನಲ್ಲಿ ಅವ್ರನ್ನೆಲ್ಲರೂ ಜೊತೆಗೆ ಕೇಳು ನೀನು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿದ್ರು. ಅವ್ರಿಗೆ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ವಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಜಿ ಶಾಸಕ ಸುರೇಶ್ ಗೌಡ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ, ಇಂಗ್ಲಿಷ್ನಲ್ಲಿ ದಬ್ಬಾಳಿಕೆಗೆ ಒಳಗಾಗಿದ್ದ ನಮ್ಮ ದೇಶಕ್ಕೆ ಸಹಬಾಳ್ವೆ ಬದುಕು ನಡೆಸಲು ಸಂವಿಧಾನ ಎಂಬ ಅಸ್ತ್ರವನ್ನು ಕೊಟ್ಟ ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು. ಇವರ ಆದರ್ಶ ಮತ್ತು ತತ್ವಗಳನ್ನು ಕಾರ್ಯರೂಪಕ್ಕೆ ತಂದು ದೌರ್ಜನ್ಯದ ವಿರುದ್ಧ ನಿರಂತರ ಹೋರಾಟ ಮಾಡಿ ಮಹಿಳೆಯರ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂತೆ ನಡೆದುಕೊಂಡ ವ್ಯಕ್ತಿ ಪ್ರೊಫೆಸರ್ ಬಿ. ಕೃಷ್ಣಪ್ಪರವರು. ಈ ಇಬ್ಬರು ಮಹಾನ್ ವ್ಯಕ್ತಿಗಳನ್ನು ಈ ದಿನ ನೆನಪು ಮಾಡಿಕೊಳ್ಳುತ್ತಿರುವುದು ನಮ್ಮ ನಿಮ್ಮೆಲ್ಲರ ಸುದೈವವಾಗಿದೆ ಎಂದರು. ವಿಶೇಷವಾಗಿ ದಲಿತ ಮಹಿಳೆಯರ ಸ್ವಾಭಿಮಾನಕ್ಕೆ ಪೆಟ್ಟಾಗಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದಂತವರು ಪ್ರೊಫೆಸರ್ ಬಿ. ಕೃಷ್ಣ. ಜೊತೆಗೆ ಹಲವಾರು ಜನ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮುಂಚೂಣಿಯಲ್ಲಿ ಬಂದಿದ್ದು ಹೆಸರು ಬಂತು. ಇವತ್ತು ಬ್ರಿಟಿಷ್ನವರು ನಮ್ಮ ಬಹಳ ಬಳುವಳಿ ಕೊಟ್ಟು ಹೋಗಿದ್ದಾರೆ. ಒಡೆದು ಆಳೋದಕ್ಕೆ ಯಾವ ರೀತಿ ಅಂತಕ್ಕಂಥದನ್ನ ಅದನ್ನ ಶುದ್ಧವಾದ ಸಂವಿಧಾನವನ್ನು ಕೊಡ್ತಕ್ಕಂಥದ್ದು ಅದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂತಕ್ಕಂಥದ್ದನ್ನ ಇಡೀ ಪ್ರಪಂಚ ಒಪ್ಪಿದೆ. ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಯಾವ ರೀತಿ ಇರಬೇಕು, ಹೇಗೆ ಅದನ್ನು ಸರಿಸಮಾನವಾಗಿ ನೋಡಬೇಕು, ಪ್ರತಿಯೊಬ್ಬ ವ್ಯಕ್ತಿ ಅವರ ಹಕ್ಕನ್ನ ಯಾವ ರೀತಿ ತಿಳ್ಕೋಬೇಕು ಅಂತಕ್ಕಂಥದ್ದನ್ನ ಒಂದು ಕಡೆ ಬಿ.ಆರ್. ಅಂಬೇಡ್ಕರ್ ಅವರು ನಮ್ಗೆಲ್ಲ ಕೊಟ್ಟು ಆಶೀರ್ವಾದ ಮಾಡಿದ್ರೆ ಅದನ್ನ ಹೇಗೆ ಉಪಯೋಗಿಸಬೇಕು ಅಂತಕ್ಕಂಥದ್ದನ್ನ ನಮ್ಮ ಪ್ರೊಫೆಸರ್ ಕೃಷ್ಣಪ್ಪನವರು ಬಹುತೇಕ 70-80 ದಶಕದಲ್ಲಿ ಇರ್ಬೋದು. 70 ದಶಕದಲ್ಲಿ ನಾವೆಲ್ಲ ಇನ್ನೂ ಹೈಸ್ಕೂಲ್ನಲ್ಲಿ ಮಿಡ್ಲ್ ಸ್ಕೂಲ್ನಲ್ಲಿ ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ಒಂದು ಮೂಮೆಂಟ್ ಬಂದು ಹೊಡೆದೋಗಿದ್ದಂತ ಎಲ್ಲ ದಲಿತ ಸಂಘರ್ಷ ಸಮಿತಿಗಳನ್ನ ಅವರು ಒಂದು ಮಾಡಿ ನೀವು ದಯಮಾಡಿ ಬೇರೆ ಬೇರೆ ದಾರಿ ಹೋಗೋದು ಬೇಡ ಅಂತ ಹೇಳಿ ಅವ್ರ ಜೊತೆಗೆ ಸಿದ್ಧಲಿಂಗಯ್ಯನವರು ಇನ್ನೊಬ್ಬರು ಸಿದ್ದಯ್ಯನವರು ಕಾರ್ಯಕ್ರಮದಲ್ಲಿ ವಿಭಾಗೀಯ ಸಂಚಾಲಕ ಕಂಚಿನಕೋಟೆ ಮೂರ್ತಿ, ತಾಲೂಕು ಸಂಚಾಲಕ ಆಟೋ ಶಿವಣ್ಣ, ರಾಜ್ಯ ಸಂಚಾಲಕ ಅಂದಾನಿ ಸೋಮನಹಳ್ಳಿ, ಕ್ಯಾತನಹಳ್ಳಿ ಮಂಜುನಾಥ್, ಗಂಗಣ್ಣ, ರಾಜು, ಶಿವು, ಚಿರಂಜೀವಿ, ಕೆಂಪಣ್ಣ, ಮಹಾದೇವಯ್ಯ ಹಾಗೂ ನೂರಾರು ಜನ ಮಹಿಳೆಯರು ಮತ್ತು ಪುರುಷರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.